ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಬಜೆಟ್ ಸಹ ಇವತ್ತು ಓಪನ್ ಆಗಬೇಕಾದ್ರೆ ಮಾರ್ಕೆಟ್ ಇವತ್ತು ಮೈನಸಲ್ಲೇ ಓಪನ್ ಆಗಿರೋದು. ಬೆಳಿಗ್ಗೆ ಬಜೆಟ್ ಸ್ಟಾರ್ಟ್ ಆಗೋದೇನು 11 ಗಂಟೆ ಆಗುತ್ತಲ್ವ, ಒಂದು 9 ನಮಗೆ ಮಾರ್ಕೆಟ್ ಲಾಗಿನ್ ಆಗುತ್ತೆ. ಇವತ್ತು ಮೈನಸಲ್ಲೇ ಲಾಗಿನ್ ಆಗಿದ್ದು, ಫುಲ್ ಮೈನಸ್ ಇತ್ತು. ಎಲ್ಲ 5-2% ಎಲ್ಲ ಮೈನಸ್ ಇತ್ತು. IFC ಒಂದು ಸ್ವಲ್ಪ ಪ್ಲಸ್ಸಲ್ಲಿತ್ತು ಬೆಳಿಗ್ಗೆ, ಸಾಮಾನ್ಯ ಎಲ್ಲ ಮೈನಸಲ್ಲೇ ಇತ್ತು. ಆಮೇಲೆ ಹೋಗ್ತಾ ಫುಲ್ ಮತ್ತೂ ಪ್ಲಸ್ ಆಯಿತು ಪೂರ್ತಿ. ಈಗ ಒಂದು 10 ನಿಮಿಷದ ಬ್ಯಾಕ್ ಫುಲ್ ಪ್ಲಸ್ ಇತ್ತು, ಆಮೇಲೆ ಹೋಗುವಾಗ ಫುಲ್ ಮೈನಸ್ ಆಗಿಬಿಡ್ತು ಮಾತ್ರ ಮಾರ್ಕೆಟು. ಫುಲ್ ರೆಡ್ ಬ್ಲಡ್ ಬಾತಿಂಗ್ ಅಂತಾರಲ್ಲ, ಹಂಗೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಬಿತ್ತು. ನಮ್ಮಲ್ಲಿ ಬಂದವರೆಲ್ಲ ಫುಲ್ ತಲೆ ಕೆಡಿಸ್ಕೊಂಡು ಮಾರ್ಕೆಟ್ ಬಿತ್ತು ಅಂತಲೇ ಅಂತಾಯಿದ್ರು. ತುಂಬ ಜನ ಬೈ ಮಾಡಿದ್ರು, ಮಾರ್ಕೆಟ್ ಬಿತ್ತು ಅಂತ ಇದು ಮಾಡಲಿಲ್ಲ, ತುಂಬ ಜನ ಬೈ ಮಾಡಿದ್ರು. ಈಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಪ್ಲಸ್ ಆಗ್ತದೆ ಮಾರ್ಕೆಟು. ಸ್ವಲ್ಪ ಬ್ಯಾಂಕ್ ನಿಫ್ಟಿ ಎಲ್ಲ ಒಳ್ಳೆ ಅಪ್ ಆಯಿತು, ನಿಫ್ಟಿನೂ ಸ್ವಲ್ಪ ಅಪ್ಪ, ಅಲ್ಲಿ ಸ್ವಲ್ಪ ಫುಲ್ ಡೌನ್ ಆಗಿತ್ತು, ಪರವಾಗಿಲ್ಲ. ಈಗ ಒಂದು ರೇಂಜಿಗೆ ರಿಕವರಿ ಆಯಿತು ಮಾರ್ಕೆಟ್ ವಾಪಸ್ಸು. ನೀವು ಅದೆಲ್ಲ ಶೇರ್ ಬೈ ಮಾಡಿದ್ರಾ ನನ್ನ ಕಮೆಂಟ್ ಮಾಡಿ ಹೇಳಿ. ನಾನು ಯಾವುದು ಶೇರ್ ಬೈ ಮಾಡಲಿಲ್ಲ, ನಾನು ಬೈಗೆ ಹಾಕಿದ್ದೀನಿ, ಬೈ ಆಗಲಿಲ್ಲ. ನಾನು ಬೈಗೆ ಹಾಕಿದೆ ಅಲ್ಲ, ನನ್ನ ರೇಟಿಗೆ ಬರಲಿಲ್ಲ. ಸ್ವಲ್ಪ ವೇರಿಯೇಷನ್ ಆಗ್ತಾಯಿದೆ ಅಲ್ಲ, ಹಾಗಾಗಿ ಎಷ್ಟು ದಿನ ಓಪನ್ ಆಗಲಿಲ್ಲ. ಸಂಜೆ ಆಗ್ತಿ ಗೊತ್ತಾಗುತ್ತೆ ಎಷ್ಟು ವೇರಿಯೇಷನ್ ಆಗಿದೆ, ಅದರಲ್ಲಿ ಯಾವ್ದ್ರ ಮೇಲೆ ಏನೇನಿರುತ್ತೆ ಅಂತ ಹೇಳಿಬಿಟ್ಟು. ಅಷ್ಟೇ ಅಪ್ಡೇಷನ್, ಇನ್ನೇನಿಲ್ಲ. ಮಾರ್ಕೆಟು ನಾನು ಹೇಳ್ದಂಗೆ ತಾತದೆಲ್ಲ ಸ್ವಲ್ಪ ಮೇಲೆ ಹೋಗಿದೆ, ಸ್ಟೀಲ್ಗಳೆಲ್ಲ ಸ್ವಲ್ಪ ಮೇಲೆ ಹೋಗಿದೆ ಅಂತಲೇ ಹೇಳ್ಬೋದು. ಸ್ಟೀಲ್ಗಳ ಮೇಲೆ ಹೋಗಿದೆ, ಸ್ವಲ್ಪ ಇಕ್ವಿಟಿ ಶೇರ್ಸ್ ಮೇಲೆ ಹೋಗಿದೆ, ಮತ್ತು ಸ್ವಲ್ಪ ನಿಮಗೆ ರೈಲ್ವೆ ಶೇರ್ಗಳೆಲ್ಲ ಸ್ವಲ್ಪ ಮೇಲೆ ಹೋಗಿದೆ. ಅಂತ ಇನ್ನು ಯಾವುದು ಮೇಲೆ ಹೋಗಿಲ್ಲ. ಬ್ಯಾಂಕ್ಗಳೆಲ್ಲ ಸಾಧಾರಣ ಬಿದ್ದಿದೆ ಇವತ್ತು. ಮಂಡೇ ಗೊತ್ತಾಗ್ತಿದೆ ರಿಸಲ್ಟ್ ಇನ್ನೇನಾಗಿರುತ್ತೆ ಅಂತೇಳಿ. ನೋಡಿ, ಸ್ವಲ್ಪ ಹೊತ್ತು ಮುಂಚೆ ಫುಲ್ ಮೈನಸ್ ಇತ್ತು, ಈಗ ಮತ್ತೆ ಪ್ಲಸ್ ಆಗ್ತಾ ಬಂತು. ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ, ತೊಗೊಂಡು ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಓಡಾಡುತ್ತೆ. ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ ಮಾರ್ಕೆಟ್ ಅಂತೂ. ನೀವು ಅದೆಲ್ಲ ಶೇರ್ ಏನಾದರೂ ಬೈ ಮಾಡಿದ್ರಾ ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಅಪ್ಡೇಷನ್. ಮಾರ್ಕೆಟ್ ನೋಡಿ ಫುಲ್